ಓಂ ಸೂರ್ಯನಾರಾಯಣಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಪ್ರತಿಯೊಬ್ಬರಿಗೂ ಒಂದು ಅನುಭವ ಆಗಿರುತ್ತೆ. ಏನು ಅಂದರೆ ನಾವು ಮನೆ ಆಗಲಿ, ಕಚೇರಿ ಆಗಲಿ, ಅಥವಾ ನಾವು ವಾಸಿಸ್ತಕ್ಕಂಥ ಜಾಗ, ಯಾವುದೇ ಒಂದು ವ್ಯಾಪಾರದ ಸ್ಥಳ ಆಗಲಿ, ಹಾಗೆ ದೇವಾಲಯ ಆಗಲಿ, ಯಾವುದೇ ಒಂದು ಜಾಗದಲ್ಲಿ ಸೂರ್ಯನ ರಶ್ಮಿ ಪ್ರವೇಶ ಆಗ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ನಾವು ಆ ಕಡೆ ಗಮನವನ್ನು ಕೊಟ್ಟಿರ್ತೀರಿ. ಅದರ ಮಹತ್ವ ಏನು, ಅದರ ಪ್ರಭಾವ ಏನು? ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ, ನಮ್ಮ ಮನೆಯಲ್ಲಿ ದೇವ್ರ ಮನೆಯವ್ರಿಗೂ ಬರ್ತಾನೆ ಸರ್ ಸೂರ್ಯ, ನಮ್ಮನೆ ಬಾಗಿಲವರೆಗೂ ಮುಂಬಾಗಿಲವರೆಗೂ ಸೂರ್ಯನ ಬೆಳಕು ಬೀಳುತ್ತೆ ಸರ್, ನನ್ನ ಕಚೇರಿಯಲ್ಲಿ ಹಾಲೊಳಕ್ಕೆ ಒಂದು ಸೂರ್ಯನ ಪ್ರವೇಶ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನು ನಾವು ಸಾಕಷ್ಟು ಕೇಳಿದ್ದೀವಿ. ಹಾಗೆಯೇ ನಾವು ಸಂಕ್ರಾಂತಿ ಬಂದಾಗ ಕೌತುಕದಿಂದ ಗವಿಗಂಗಾಧರೇಶ್ವರ ಆಗ್ಬೋದು, ಅಯೋಧ್ಯೆಯಲ್ಲಾಗ್ಬೋದು, ಶ್ರೀರಂಗಪಟ್ಟಣದಲ್ಲಾಗ್ಬೋದು, ಹಾಗೆ ಇಲ್ಲಿ ನಮ್ಮ ಈ ಚಿಕ್ಕಬಳ್ಳಾಪುರದ ಹತ್ರ ಇರ್ತಕ್ಕಂಥ ರಂಗಸ್ಥಳ ಆಗ್ಬೋದು, ಅಲ್ಲಿ ಕಿಟಕಿಗಳ ಮುಖೇನ ಆ ಭಗವಂತ ಅಥವಾ ಗುಹೆಯಲ್ಲಿ ನುಗ್ಗಿ ಆ ದೇವರ ದರ್ಶನ ಮಾಡ್ತಕ್ಕಂಥ, ಅಂದರೆ ಸೂರ್ಯನ ರಶ್ಮಿ ಅಲ್ಲಿವರೆಗೂ ಬರ್ತಕ್ಕಂಥದ್ದನ್ನು ನಾವು ವಿಶೇಷವಾಗಿ ನೋಡಿದ್ದೀವಿ, ಕೇಳಿದ್ದೀವಿ, ಅನುಭವಿಸಿದ್ದೀವಿ. ಅದೇ ರೀತಿ ಮನೆಯಲ್ಲಿ ವಾಸ್ತು ಪ್ರಕಾರ ನೋಡಿದಾಗ ಮನೆಯಲ್ಲಿ ಯಾವ ಭಾಗಕ್ಕೆ ಸೂರ್ಯ ರಶ್ಮಿ ಪ್ರವೇಶ ಆಗ್ತಾ ಇದೆ, ಅದು ದಕ್ಷಿಣಕ್ಕ, ಅದು ಉತ್ತರಕ್ಕ, ಅದು ಪೂರ್ವಕ್ಕ, ಪಶ್ಚಿಮಕ್ಕ, ಅದರ ಫಲಾಫಲಗಳೇನು? ಅಥವಾ ನಾವು ಎಲ್ಲೋ ಒಂದು ಕಡೆ ಅಪಾರ್ಟ್ಮೆಂಟಲ್ಲಿದ್ದೀವಿ, ಎಲ್ಲೂ ಕೂಡ ಸೂರ್ಯನ ರಶ್ಮಿನೇ ಬೀಳಲ್ಲ ಅಂದರೆ ಆ ಬೆಳಕು, ಸೂರ್ಯ ಅಲ್ಲೆಲ್ಲೋ ಬೆಳಕಿದ್ದಂಥ ಆ ಬೆಳಕು ಪ್ರವೇಶ ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗಿರುತ್ತೆ. ಆದರೆ ನಾವು ಯಾವಾಗಲೂ ಕೂಡ ನಮಸ್ಕಾರ ಪ್ರಿಯೋ ಭಾನು ಅಂತ ಕರಿತೀವಿ, ಇನ್ನು ಸೂರ್ಯನನ್ನು ಆತ್ಮಕಾರಕ ಅಂತ ಕರಿತೀವಿ, ತಂದೆ ಅಂತ ಕರಿತೀವಿ. ಹಾಗೆ ನಮಗೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಆರೋಗ್ಯವನ್ನು ಕೊಡ್ತಕ್ಕಂಥವನು ಯಾರು? ಭಾಸ್ಕರ. ಹಾಗಾಗಿ ಆ ಒಂದು ಸೂರ್ಯ ರಶ್ಮಿ ಪ್ರವೇಶ ಆಗ್ತಕ್ಕಂತಹ ಫಲಾಫಲಗಳಲ್ಲಿ ಪ್ರಮುಖವಾಗಿ ಮನೆಗೆ ವಾಸ್ತು ಪ್ರಕಾರ ನೋಡೋಕೆ ಹೋದಾಗ ಪೂರ್ವ ದಿಕ್ಕಿನಲ್ಲಿ ಏನಾದರೂ ಪೂರ್ವ ದಿಕ್ಕಿನಲ್ಲಿ ಆ ಒಂದು ಬೆಳಕು ನಿಮಗೆ ಪ್ರವೇಶ ಆಗ್ತಾಯಿದೆ, ನಿಮ್ಮ ಮನೆ ಬಾಗಿಲು ಪೂರ್ವಕ್ಕಿಲ್ಲ, ಆದರೂ ಸಹ ಸೂರ್ಯನ ಬೆಳಕು ಪೂರ್ವ ದಿಕ್ಕಿನಿಂದ ನಿಮ್ಮ ಮನೆಯಲ್ಲಿ ಪ್ರವೇಶ ಆಗ್ತಾ ಇದೆ ಅಂದರೆ ಆ ಮನೆಗೆ ಸರ್ವತಾ ಶುಭ ಆಗುತ್ತೆ, ಮಾನಸಿಕ ನೆಮ್ಮದಿ ಇರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ, ಆದಾಯದಲ್ಲಿ ಏರಿಕೆ ಆಗುತ್ತೆ, ಮನಸ್ಸಿನ ಲಹರಿಗಳು, ಭಾವನಾ ಲಹರಿಗಳು ಬಹಳಷ್ಟು ಧನಾತ್ಮಕವಾಗಿರತಕ್ಕಂಥದ್ದಾಗಿರುತ್ತೆ, ಆರೋಗ್ಯ, ಕೀರ್ತಿ, ಪ್ರತಿಷ್ಠೆಗಳಿಗೆಲ್ಲಕ್ಕೂ ಕೂಡ ಭಾಜನರಾಗ್ತಕ್ಕಂಥ ಸಾಧ್ಯತೆ ಆ ಸೂರ್ಯನ ರಶ್ಮಿ ಪೂರ್ವಾಭಿಮುಖವಾಗಿ ಬಂದಾಗ, ಅದರಲ್ಲಿ ನಾವು ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದೇ ಪೂರ್ವ ಮತ್ತು ಈಶಾನ್ಯ ದಿಕ್ಕು. ಈಶಾನ್ಯ ದಿಕ್ಕಿನಲ್ಲಿ ಬಂದಾಗ ಬಹಳಷ್ಟು ಶುಭ ಆಗುತ್ತೆ. ಹಾಗೆಯೇ ನಮಗೆ ಇಲ್ಲ ಪಶ್ಚಿಮದಿಂದ ನಮ್ಮ ಮನೆಯಲ್ಲಿ ಏನು ಸೂರ್ಯ ಮುಳುಗ್ತಕ್ಕಂತಹ ಆ ಸಂದರ್ಭದಲ್ಲಿ ನಮಗೆ ಬೆಳಕು ಬರ್ತಾ ಇದೆ ಅಂದರೆ ಅದು ಕೂಡ ಬಹಳಷ್ಟು ಶುಭ ಕೂಡ ಆಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಆದರೆ ಸಂಧ್ಯಾಕಾಲ ಬೆಳಗಿನ ಜಾವ ಮನೆಯಲ್ಲಿ ಲಹರಿಗಳು, ಸೂರ್ಯನ ಲಹರಿಗಳು ಬಿದ್ದಾಗ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ನೈಋತ್ಯ ದಿಕ್ಕಿನಿಂದ ಸೂರ್ಯನ ಕಿರಣಗಳು ಮನೆಯನ್ನು ಪ್ರವೇಶ ಮಾಡ್ತಕ್ಕಂಥದ್ದು ಶುಭ ಅಲ್ಲ. ಯಾಕೆಂದರೆ ನೈಋತ್ಯ ದಿಕ್ಕಿನಿಂದ ಸೂರ್ಯನ ಕಿರಣಗಳೇನಾದರೂ ಮನೆಯಲ್ಲಿ ಪ್ರವೇಶ ಮಾಡಿದ್ರೆ ಅದು ದೇವಾಲಯ, ಅದು ಎಲ್ಲೋ ಒಂದು ಕಡೆ ದೇವರ ಒಂದು ಸ್ಥಾನ ಅಂತ ನಾವು ಕೂಡ ಹೇಳ್ಬೋದು. ಆದರೆ ಅಲ್ಲಿ ಶ್ರದ್ಧಾಭಕ್ತಿಗಳಿಂದ ನಾವು ನಡ್ಕೊಂಡಿದ್ದೆ ಆದರೆ ಬಹಳಷ್ಟು ಶುಭ ಕೂಡ ಆಗ್ತಕ್ಕಂಥದ್ದಾಗಿರುತ್ತೆ. ಒಟ್ಟಾರೆಯಾಗಿ ಸೂರ್ಯ ರಶ್ಮಿ ಮನೆಯ ಪ್ರವೇಶ, ಕಚೇರಿಯ ಪ್ರವೇಶ, ದೇವಾಲಯದ ಪ್ರವೇಶ, ಪ್ರಾಂಗಣದ ಪ್ರವೇಶ, ಹಾಗೆ ಶಿಖರದ ಪ್ರವೇಶ, ತಲೆಯ ಪ್ರವೇಶ, ಕಿಟಕಿಯ ಬಾಗಿಲ ಮುಖೇನ ಪ್ರವೇಶ, ಸೂರ್ಯ ರಶ್ಮಿ ಮನೆಯಲ್ಲಿ ಬೀಳ್ತಕ್ಕಂಥದ್ರಿಂದ ಆ ಮನೆಯ ವಾಸ್ತು ಬಹಳಷ್ಟು ಗಟ್ಟಿಯಾಗಿರುತ್ತೆ, ಶುಭವಾಗಿರುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.